प्यारे बच्चों, आप सभी का हिंदी क्लासेस में स्वागत है। आज हम एक और नया पाठ देखेंगे और यह जानेंगे कि इसमें हमें क्या सीख मिलती है। तो यह रहा हमारा आज का पाठ, प्रेमचंद जी द्वारा रचित कश्मीरी सेब, कश्मीರದ ಸೇಬು। ಪ್ರೇಮಚಂದ್, ನೀವು ಇಲ್ಲಿ ಚಿತ್ರದಲ್ಲಿ ನೋಡುತ್ತಿದ್ದೀರಿ ಪ್ರೇಮಚಂದ್ ಅವರ ಇದು ಚಿತ್ರ। ಇವರು ಈ ಪಾಠದ ರಚನಾಕಾರರು। ಈಗ ಪ್ರೇಮಚಂದರ ಪರಿಚಯವನ್ನ ನೋಡೋಣ। लेखक का नाम मुंशी प्रेमचंद। ಮುನ್ಷಿ ಪ್ರೇಮಚಂದ್ ಅನ್ನುವುದು ಇದು ಇವರ ಹಿಂದಿ ಸಾಹಿತ್ಯವನ್ನು ಏನು ಬರೆಯುತ್ತಾರೆ ಅದಕ್ಕಾಗಿ ಬಳಸುವಂತ ಇವರು ಕಾವ್ಯನಾಮ, ಇದು ಮುನ್ಷಿ ಪ್ರೇಮಚಂದ್। ಪಾಠ ಕಿ ವಿಧ ಕಹಾನಿ, ಈಗ ಏನು ನಾವು ಈ ಪಾಠವನ್ನು ಅಧ್ಯಯನ ಮಾಡುತ್ತಿದ್ದೇವೆ ಕಶ್ಮೀರಿ ಸೇಬ್, ಇದು ಒಂದು ಕಥೆ ಇದೆ, ಕಹಾನಿಯ कथा विभागಕ್ಕೆ ಸೇರುತ್ತದೆ ಸಾಹಿತ್ಯದಲ್ಲಿ। जन्म और जन्मस्थल वाराणसी के पास लमही गांव में 31 जुलाई 1880 में हुआ। ಇವರ ಜನ್ಮ ವಾರಾಣಸಿಯ ಬಳಿ ಲಮಹಿ ಅನ್ನುವಂತ ಊರಿನಲ್ಲಿ 31 ಜುಲೈ 1880ರಲ್ಲಿ ಆಗುತ್ತದೆ। ಪ್ರಮುಖ ರಚನಾಯೆ, ಇವರ ಪ್ರಮುಖವಾದಂತಹ ರಚನೆಗಳು ಉಪನ್ಯಾಸ, ಕಾದಂಬರಿಗಳು, ಗೋದಾನ್, सेवा सदन, गबन, निर्मला, कर्मभूमि आदि ಇನ್ನಿತರ ಪ್ರಸಿದ್ಧ ಕಹಾನಿಯ, ಇವರ ಪ್ರಸಿದ್ಧವಾದಂತಹ ಕಥೆಗಳು पंच परमेश्वर, नाम का दरोगा, बड़े घर की बेटी, पूस की रात आदि कहानियों का संग्रह, कथा संग्रहಗಳು ಮಾನಸರೋವರ, ಇದು ಕೇವಲ ಒಂದು ಕಥೆಗಳ ಒಂದೇ ಒಂದು ಪುಸ್ತಕ ಅಲ್ಲ, ಮಾನಸರ ಅನ್ನುವಂತಹ ಹಲವಾರು ಭಾಗಗಳಾಗಿ ವಿಂಗಡಣೆ ಹೊಂದಿರುವಂತಹ ಒಂದು ಬೃಹತ್ ಪುಸ್ತಕಗಳ ಕೊಂಡೆ ಅನ್ಬಹುದು। ವಾಸ್ತವಿಕ ನಾಮ ಧನ್ಪತ್ ರಾಯ್, ಹಾಗಾದ್ರೆ ಇವರ ಅಸಲಿ ಹೆಸರೇನಾದ್ರೆ ಧನ್ಪತ್ ರಾಯ್। ನಾನು ಮೊದಲೇ ಹೇಳಿದ್ದೀನಿ, ಮುನ್ಷಿ ಪ್ರೇಮಚಂದ್ ಅನ್ನುವುದು ಇವರ ಹಿಂದಿ ಸಾಹಿತ್ಯಕ್ಕೆ ಬಳಸುವಂತ ಹೆಸರು, ಇವರ ಅಸಲಿ ಹೆಸರು ಧನ್ಪತ್ ರಾಯ್। ಉಪಾಧಿ ಉಪನ್ಯಾಸ ಸಮ್ರಾಟ್, ಇವರಿಗೆ ಉಪನ್ಯಾಸ ಸಮ್ರಾಟ್ ಅಂತಾನೂ ಕೂಡ ಕರೀತಾರೆ, ಹಾಗೂ ಹಿಂದಿ ಕಥಾ ಸಾಹಿತ್ಯಕ್ಕೆ ಜನಕ್ ಅಂತಾನೂ ಕೂಡ ಇವರನ್ನ ಕರೆಯಲಾಗುತ್ತದೆ। ಕಶ್ಮೀರಿ ಸೇಬ್, ಪ್ರೇಮಚಂದ್। ಪಾಠದ ಆಶಯವನ್ನ ನೋಡೋಣ। इस कहानी में बाजार में लोगों के साथ होने वाली धोखेबाजी पर प्रकाश डाला गया है। ಈ ಒಂದು ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ ಆಗುವಂತಹ, ಏನು ಮಾರುಕಟ್ಟೆಯಲ್ಲಿ ಜನರ ಜೊತೆ ಮೋಸ ಆಗುತ್ತದೆ, ಆ ಒಂದು ಮೋಸ ಯಾವ ರೀತಿ ಆಗುತ್ತದೆ ಅನ್ನೋದರ ಮೇಲೆ ಇಲ್ಲಿ ಬೆಳಕನ್ನು ಹರಿಸಲಾಗಿದೆ। और खरीदारी करते समय सावधानी बरतने की आवश्यकता पर जोर दिया गया है। ಹಾಗೂ ಮಾರುಕಟ್ಟೆಯಲ್ಲಿ ಖರೀದಿದಾರಿ ಮಾಡುವಾಗ ಅಲ್ಲಿ ನಾವು ಯಾವ ರೀತಿ ಲಕ್ಷ್ಯ ಇಡಬೇಕು ಖರೀದಿಯ ಮೇಲೆ ಅದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ। ಈಗ ನಾವು ನೇರವಾಗಿ ಪಾಠದ ಕಡೆ ಹೋಗೋಣ। ಚಿತ್ರದಲ್ಲಿ ನೋಡುತ್ತಿದ್ದೀರಿ ಒಂದು ಹಣ್ಣಿನ ಅಂಗಡಿ, ತಕ್ಕಡಿ, ಹಣ್ಣುಗಳು, ಸೇಬುಗಳು, ಇನ್ನಿತರ ಹಣ್ಣುಗಳು ಹಾಗೂ ಖರೀದಿದಾರ, ಮಾರಾಟಗಾರ, ಖರೀದಿದಾರ। पाठ, कल शाम को चौक में 2-4 जरूरी चीजें खरीदने गया था। ಲೇಖಕರು ಹೇಳುತ್ತಾರೆ, ನಿನ್ನೆ ಸಾಯಂಕಾಲ ಚೌಕ್ ಮೇ ಅಂದ್ರೆ ಸರ್ಕಲ್ ನಲ್ಲಿ, ವೃತ್ತದಲ್ಲಿ 1-4 ಅವಶ್ಯಕವಾದಂತಹ ವಸ್ತುಗಳನ್ನು ಖರೀದಿಸಲು ಹೋಗಿದ್ದೆ। पंजाबी मेवा फरेशों की दुकानें रास्ते ही में पड़ती है। पंजाबी ಮೇವಾ ಫರೇಶು ಅಂದ್ರೆ ಮೇವಾ ಫರೇಶು ಅಂದ್ರೆ ಹಣ್ಣು ಮಾರಾಟಗಾರರು,
ಯಾವ ಭಾಗದವರು ಅಂದ್ರೆ ಇವರು ಪಂಜಾಬದವರು, ಪಂಜಾಬಿ ಮೇವಾ ಫರೇಶ್. ಪಂಜಾಬಿನ ಜನ ಅಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡ್ತಾರಂತ. ಅವರ ಅಂಗಡಿಗಳು ದಾರಿಯಲ್ಲೇ ಕಾಣುತ್ತಿದ್ದವು. ಅಂದ್ರೆ ಇವರು ಹೋಗುವಂತ ಮಾರ್ಗದಲ್ಲಿ ಆ ಹಣ್ಣಿನ ಅಂಗಡಿಗಳು ಕೂಡ ಅಲ್ಲಿ ಇದ್ದವು ಅಂತ ಅವರು ಹೇಳ್ತಾ ಇದ್ದಾರೆ. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಅಂತ ಬಹಳಷ್ಟು ಅಂಗಡಿಗಳಲ್ಲಿ ಒಂದು ಅಂಗಡಿಯಲ್ಲಿ ಇವರಿಗೆ ಅಚ್ಚೆ ರಂಗದಾರ್, ಮಸ್ತವಾದಂತಹ ಬಣ್ಣಗಳಿಂದ ಕೂಡಿರುವಂತಹ, ಸುಂದರವಾದಂತಹ ಬಣ್ಣಗಳಿಂದ ಕೂಡಿರುವ ಗುಲಾಬಿ ಸೇಬ್, ಗುಲಾಬಿ ಬಣ್ಣದ ಸೇಬುಗಳು ಕಂಡು ಬಂದವು. ನಜರ್ ಆಯೆ ಅಂದ್ರೆ ಕಂಡು ಬಂದವು. ಜಿ ಲಲ್ಚಾ ಉಠಾ ಅಂದ್ರೆ ಜಿ ಲಲಚನ ಅಂದ್ರೆ ಆಸೆ ಪಡುವುದು. ಅವರ ಮನಸ್ಸು ಆಸೆ ಪಟ್ಟಿತು. ಇದಕ್ಕಾಗಿ ಆ ಹಣ್ಣುಗಳಿಗಾಗಿ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. आजकल ಅಂದ್ರೆ ಇಂದು, ಇತ್ತೀಚೆಗೆ. ಶಿಕ್ಷಿತ ಸಮಾಜ ಅಂದ್ರೆ ಶಿಕ್ಷಣವನ್ನು ಪಡೆದಿರುವಂತಹ ಸಮಾಜದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ವಿಟಮಿನ್ ಮತ್ತು ಪ್ರೋಟೀನ್ ಅಂತ ಶಬ್ದಗಳ ಮೇಲೆ ವಿಚಾರ ಮಾಡುವುದು, ಅಂತ ಆಹಾರವನ್ನು ಸ್ವೀಕರಿಸುವುದು ಪ್ರವೃತ್ತಿ ಹೆಚ್ಚಾಗಿದೆ. ಯಾವ ಆಹಾರದಲ್ಲಿ ಯಾವ ವಿಟಮಿನ್ ಇದೆ, ಯಾವ ಪ್ರೋಟೀನ್ ಇದೆ, ಯಾವ ಕ್ಯಾಲ್ಸಿಯಂ ಇದೆ ಅನ್ನೋ ನೋಡಿಕೊಂಡು ಈಗ ಆಹಾರವನ್ನು ತಿನ್ನುವಂತಹ ಕಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೊ ಕೋ ಪಹಲೆ ಕೋಯಿ ಭೀ ನ ಪೂಛ್ತಾ ಥಾ. ಟೊಮೆಟೊ ಹಣ್ಣನ್ನ ಮೊದಲು ಯಾರೂ ಕೇಳ್ತಿರ್ಲಿಲ್ಲ. अब तो ಟೊಮೆಟೊ ಭೋಜನ का आवश्यक अंग बन गया है. ಆದರೆ ಈಗ ಟೊಮೆಟೊ ನಮ್ಮ ಆಹಾರದ ಪ್ರಮುಖ ಒಂದು ಭಾಗವಾಗಿದೆ. गाजर भी पहले गरीबों के पेट भरने की चीज थी. ಈ ಟೊಮೆಟೊ ರೀತಿನೇ ಗಾಜರ್ ಅಂದ್ರೆ ಗಜ್ಜರಿ ಕೂಡ ಗರೀಬ್ ಅಂದ್ರೆ ಬಡವರ ಹೊಟ್ಟೆ ತುಂಬುವಂತ ಒಂದು ವಸ್ತುವಾಗಿತ್ತು. ಯಾವುದು? ಗಜ್ಜರಿ. ಆದ್ರೆ ಈಗ ಏನಾಗಿದೆ ನೋಡೋಣ. ಅಮೀರ್ ಲೋಗ್ ತೋ ಉಸ್ಕಾ ಹಲವಾ ಹಿ ಖಾತೆ ಥೆ. ಅಮೀರ್ ಲೋಗ್ ಅಂದ್ರೆ ಶ್ರೀಮಂತ ಜನ ಅಂತೂ ಈ ಗಜ್ಜರಿಯ ಹಲವಾ ಅಂದ್ರೆ ಒಂದು ಮಿಠಾಯಿ, ಅದನ್ನು ಮಾತ್ರ ತಿಂತಿದ್ರು. मगर अब पता चला है कि गाजर में भी बहुत विटामिन है, इसलिए गाजर को भी मेजों पर स्थान मिलने लगा है. ಈಗ ಸಂಶೋಧನೆಗಳ ಮುಖಾಂತರ ಏನು ಗೊತ್ತಾಗಿದೆ ಅಂದ್ರೆ ಈ ಗಜ್ಜರಿಯಲ್ಲೂ ಕೂಡ ಸಾಕಷ್ಟು ವಿಟಾಮಿನ್ಗಳು ಇವೆ. ಹಾಗಾಗಿ ಈಗ ಗಜ್ಜರಿಗೂ ಕೂಡ ನಾವು ಊಟ ಮಾಡುವಂತ ಊಟದ ಮೇಜಿನ ಮೇಲೆ ಅದಕ್ಕೂ ಕೂಡ ಸ್ಥಾನ ಸಿಕ್ಕಿದೆ. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की जरूरत न होगी. ಸೇಬ್ ಕೆ ವಿಷಯ ಮೇ, ಸೇಬುವಿನ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇತ್ತೀಚೆಗೆ ರೋಜ್ ಏಕ್ ಸೇಬ್ ಖಾಯಿಯೇ तो आपको डॉक्टरों की जरूरत न रहेगी. ದಿನಾಲೂ ಒಂದು ಸೇಬು ತಿನ್ನಿರಿ, ನಿಮಗೆ ವೈದ್ಯರ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಸಾಮಾನ್ಯವಾಗಿ ಈ ಸೇಬುವಿನಲ್ಲಿ ಅಂತ ಔಷಧೀಯ ಗುಣಗಳು ಕಂಡು ಬಂದಿವೆ. डॉक्टर से बचने के लिए हम नीम कौड़ी तक खाने को तैयार हो जाते हैं. ಡಾಕ್ಟರ್ ಬಳಿ ಹೋಗಬಾರದು ಅಂದ್ರೆ ನಾವು ಬೇವಿನ ಹಣ್ಣನ್ನು ಕೂಡ ತಿನ್ನಲಿಕ್ಕೆ ತಯಾರಿದ್ದೀವಿ. ಅಂತದ್ರಲ್ಲಿ ಸೇಬು ಯಾಕೆ ತಿನ್ನಂಗಿಲ್ಲ? सेब तो रस और स्वाद में अगर आम से बढ़कर नहीं है तो घटकर भी नहीं है. ಲೇಖಕರು ಇಲ್ಲಿ ಸೇಬುವಿನ ಸ್ವಾದದಲ್ಲಿ ಹೇಳ್ತಾ ಇದ್ದಾರೆ. ಸೇಬು ಮತ್ತು ಮಾವಿನ ಹಣ್ಣನ್ನ ಇಲ್ಲಿ ತುಲನೆ ಮಾಡ್ತಾ ಇದ್ದಾರೆ. ನೋಡ್ರಿ, ಸೇಬು ಹಣ್ಣು ಮಾವಿನ ಹಣ್ಣುಗಿಂತ ಹೆಚ್ಚಿಗೆ ಸ್ವಾದಿಷ್ಟ ಇಲ್ಲ, ಆದ್ರೆ ಅದಕ್ಕಿಂತ ಕಡಿಮೆಯೂ ಇಲ್ಲ ಅಂತ ಹೇಳ್ತಾರೆ. ಎರಡನ್ನೂ ಕೂಡ ಸಮಾನವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೇಬ್ ಕೋ ಯಹ ಸ್ಥಾನ ಮಿಲ್ ಚುಕಾ ಹೈ. ಸೇಬು ಹಣ್ಣಿಗೆ ಈ ಒಂದು ಮಾವಿನ ಹಣ್ಣಿನ ಸಮಾನವಾದಂತ ಒಂದು ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ದಾರೆ. अब वह केवल स्वाद की
चीज नहीं है, उसमें गुण भी है. ಈಗ ಸೇಬು ಕೇವಲ ಸ್ವಾದಕ್ಕಾಗಿ ಬಳಸುವಂತಹ ವಸ್ತು ಅಲ್ಲ, ಅದರಲ್ಲಿ ಹಲವಾರು ಗುಣಗಳು ಕೂಡ ಇವೆ ಅಂತ ಗೊತ್ತಾಗಿದೆ. हमने दुकानदार से मोल भाव किया और आध सेर सेब मांगे. ಲೇಖಕರು ಹೇಳ್ತಾರೆ, ನಾವು ಅಂಗಡಿಯವನ ಬಳಿ ಸ್ವಲ್ಪ ವ್ಯವಹಾರ ಚೌಕಾಸಿ ಮಾಡಿ ಅರ್ಧ ಕೆಜಿ ಸೇಬನ್ನು ಬೇಡಿಕೆ ಇಟ್ಟೇನು ಅಂತ ಹೇಳ್ತಾರೆ. ಅಂದ್ರೆ ಅರ್ಧ ಕೆಜಿ ಸೇಬು ಕೊಡು ಅಂತ ಅಂಗಡಿಯವನಿಗೆ ಹೇಳಿದರು. ದುಕಾನ್ದಾರನೇ ಕಹ, ಅಂಗಡಿಯವ ಹೇಳುತ್ತಾನೆ, बाबूजी बड़े मजेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಅಂಗಡಿಯವ ಹೇಳ್ತಾನ, ಸಾಹೇಬರೇ, ಬಹಳಷ್ಟು ಸ್ವಾದಿಷ್ಟ ಹಣ್ಣುಗಳು ಬಂದಿವೆ, ವಿಶೇಷವಾಗಿ ಕಾಶ್ಮೀರದಿಂದ ಬಂದಿವೆ. ತಾವು ಇವುಗಳನ್ನು ಒಯ್ಯಿರಿ, ತಿಂದ ಮೇಲೆ ನಿಮಗೆ ಪ್ರಸನ್ನವಾಗುತ್ತದೆ ಅಂತ ಹೇಳುತ್ತಾನೆ. मैंने रुमाल निकालकर उसे देते हुए कहा, चुन चुन कर रखना. ಲೇಖಕರು ಆಗ ಏನು ಮಾಡುತ್ತಾರಂದ್ರೆ, ತನ್ನ ರುಮಾಲ್ ಕರ್ಚಿಪನ್ನ ತೆಗಿತಾರೆ, ಆತನಿಗೆ ಕೊಡ್ತಾರೆ. ಆತನಿಗೆ ಕರ್ಚಿಪನ್ನ ಕೊಡ್ತಾ ಹೇಳ್ತಾರೆ, ಒಂದೊಂದು ಹಣ್ಣನ್ನು ಕೂಡ ಆರಿಸಿ ಹಾಕಪ್ಪ ಅಂತ ಹೇಳ್ತಾರೆ. ನಾವು ಇಂದು ಈ ಪಾಠದ ಮೊದಲೇ ಭಾಗವನ್ನು ಮಾತ್ರ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಪಾಠವನ್ನು ನಾವು ಒಟ್ಟು 3 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದು, ಇವತ್ತಿನ ಈ ಮೊದಲೇ ಭಾಗ ಅರ್ಥ ವಿವರಣೆ ಮುಗಿಯುತ್ತಿದೆ. ಈಗ ಈ ಮೊದಲೇ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ಏಕ ವಾಕ್ಯ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂತ ಪ್ರಶ್ನೆಗಳು. लेखक चीजें खरीदने कहाँ गए थे? उत्तर, लेखक चीजें खरीदने बाजार गए थे. प्रश्न 2, लेखक को क्या नजर आया? उत्तर, दुकान पर बहुत अच्छे रंगदार गुलाबी सेब सजे हुए नजर आया. प्रश्न 3, लेखक का जी क्यों ललचा उठा? उत्तर, रंगदार गुलाबी सेबों को देखकर लेखक जी ललचा उठा. प्रश्न 4, टोमेटो किसका आवश्यक अंग बन गया है? उत्तर, टोमेटो भोजन का आवश्यक अंग बन गया है. प्रश्न 5, स्वाद में सेब किससे बढ़कर नहीं है? उत्तर, स्वाद में सेब आम से बढ़कर नहीं है. प्रश्न 6, रोज एक सेब खाने से किनकी जरूरत नहीं होगी? उत्तर, रोज एक सेब खाने से डॉक्टर की जरूरत नहीं होगी. ಇವು ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳಾಗಿದ್ದು, ಅನುರೂಪತಾ. ಇಲ್ಲಿ ಸಂಬಂಧ ಸೂಚಿಸುವಂತಹ ಪ್ರಶ್ನೆಗಳು ಇರುತ್ತವೆ. ನಾನು ಹೇಳುತ್ತೇನೆ, ನೀವು ಇದನ್ನ ವಿದ್ಯಾರ್ಥಿಗಳು ನೀವೇ ಉತ್ತರವನ್ನು ಬರೀಬೇಕು. ಕೇಲಾ ಪೀಲಾ ರಂಗ್, ಬಾಳೆಹಣ್ಣು ಹಳದಿ ಬಣ್ಣ. ಸೇಬ್ ಇದು ಯಾವ ಬಣ್ಣದ್ದು? ಸೆಕೆಂಡ್, ಸೇಬ್ ಫಲ್, ಸೇಬು ಇದು ಹಣ್ಣು. ಗಾಜರ್ ಇದು ಏನಿದೆ? ನಾಗ್ಪುರ್ ಸಂತ್ರ, ನಾಗ್ಪುರದಲ್ಲಿ ಸಂತ್ರ ಬೆಳೆಯಲಾಗ್ತದೆ. ಕಾಶ್ಮೀರದಲ್ಲಿ ಏನನ್ನು ಬೆಳೆಯಲಾಗ್ತದೆ? ಕಪ್ಪಡ ನಾಪಣ, ಬಟ್ಟೆ ಅಳೆಯುತ್ತಾರೆ. ಟೊಮೆಟೊ ಇದರ ಅಳತೆ ಯಾವುದದು? ನೀವು ಬರೀಬೇಕದು. ವಿದ್ಯಾರ್ಥಿಗಳೇ, ಕಾಶ್ಮೀರಿ ಸೇಬ್ ಅನ್ನುವಂಥ ಪಾಠದ ಭಾಗ 1 ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾವು ಮತ್ತೆ ಭೇಟಿಯಾಗೋಣ ಭಾಗ 2ರಲ್ಲಿ. ಧನ್ಯವಾದಗಳು.